ಕರ್ನಾಟಕ ಸರ್ಕಾರ. ಇವರ ವ್ಯಕ್ತಿ ಪರಿಚಯ ಮಾಡಲು ಕುಮಾರಿ ಹೊನ್ನಮ್ಮ, ಮನಃಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ದಿನೇಶ್ ಗುಂಡೂರಾವ್ ಅವರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಆರ್ ಗುಂಡೂರಾವ್ ಹಾಗೂ ಶ್ರೀಮತಿ ವರಲಕ್ಷ್ಮಿ ದಂಪತಿಗಳ ದ್ವಿತೀಯ ಸುಪುತ್ರರು. ಕನಕಪುರ ತಾಲೂಕು ಸಾತನೂರಿನಲ್ಲಿ ಅಕ್ಟೋಬರ್ 9, 1969ರಂದು ಜನಿಸಿದ ದಿನೇಶ್ ಗುಂಡೂರಾವ್ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಬ್ರಿಟಪ್ ಕಾಲೇಜ್ ಶಾಲೆಯಲ್ಲಿ ಪೂರೈಸಿದರು. ನಂತರ ಬಸವನಗುಡಿಯ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವೃತ್ತಿ ಶಿಕ್ಷಣ ಕೋರ್ಸ್ ಆಯ್ಕೆ ಮಾಡಿಕೊಂಡರು. ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಪ್ರಥಮ ದರ್ಜೆಯಾಗಿ ತೇರ್ಗಡೆಯಾಗುವ ಮೂಲಕ ತಾಂತ್ರಿಕ ಶಿಕ್ಷಣ ಪೂರೈಸಿ ಹೆಗ್ಗಳಿಕೆ ಶ್ರೀಯುತ ದಿನೇಶ್ ಗುಂಡೂರಾವರಾಗಿದ್ದೆ. 1999ರಂದು ನಂತರ ನಡೆದ ಎಲ್ಲ ಚುನಾವಣೆಯಲ್ಲೂ ದಿನೇಶ್ ಗುಂಡೂರಾವ್ ಸತತವಾಗಿ ಗೆಲ್ಲುವ ಮೂಲಕ ರಾಜಕೀಯ ಶಕ್ತಿಯಾಗಿ ಬೆಳೆದರು. ಸತತ 6 ಬಾರಿ ಶಾಸಕರಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂಬ ಬಿರುದಿಗೆ ದಿನೇಶ್ ಗುಂಡೂರಾವ್ ಭಾಜನರಾದರು. ಥ್ಯಾಂಕ್ ಯು. ವ್ಯಕ್ತಿ ಪರಿಚಯ ಮಾಡಿದಂತಹ ಹೊನ್ನಮ್ಮರವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತನುಡಿಗಳನ್ನಾಡಬೇಕೆಂದು ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಶ್ರೀ ದಿನೇಶ್ ಗುಂಡೂರಾವ್, ಮಾನ್ಯ ಆರೋಗ್ಯ ಮಂತ್ರಿಗಳು, ಕುಟುಂಬ ಕಲ್ಯಾಣ ಇಲಾಖೆ ಇವರನ್ನು ಕೇಳಿಕೊಳ್ಳುತ್ತೇನೆ. ವರ್ಲ್ಡ್ ಡ್ರಗ್ ಡೇ ಇದರ ಅಂಗವಾಗಿ ಇವತ್ತು ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೇದಿಕೆ ಮೇಲೆ ಉಪಕುಲಪತಿಗಳಾದಂಥ ಡಾಕ್ಟರ್ ಜೈಕರ್ ಶೆಟ್ಟಿ ಅವರೇ ಹಾಗೂ ಮತ್ತೊಬ್ಬರು ಖ್ಯಾತ ಈ ಮನೋವಿಜ್ಞಾನ ಸೈಕ್ಯಾಟ್ರಿಯಲ್ಲಿ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ನಿಮ್ಯಾನ್ ಸಂಸ್ಥೆಯಲ್ಲಿ ಒಳ್ಳೆಯದು ಸೇವೆಯನ್ನು ಮಾಡಿ ರಾಜ್ಯಕ್ಕೆ ಮತ್ತು ದೇಶಕ್ಕೇ ಒಂದು ರೀತಿ ಕೀರ್ತಿ ತಂದಿರತಕ್ಕಂಥ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತುಂಬ ಎಲ್ಲ ಗಣ್ಯರೆಲ್ಲ ಇದ್ದಾರೆ. ಎಲ್ಲರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಹಿರಿಯರೇ, ಗಣ್ಯರೇ ಹಾಗೂ ಇಲ್ಲಿಗೆ ಬಂದಿರುವಂಥ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋವಿನ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಮೈಂಡ್ ಕೇರ್ ಫೌಂಡೇಶನ್ನಿನ ಅವರು ಅಲ್ಲಿಂದನೂ ಆ ಸಂಸ್ಥೆಯಿಂದನೂ ಕೂಡ ಮುಖ್ಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಹಾಗೂ ಈ ಒಂದು ಸಭೆಗೆ ಆಗಮಿಸಿರುವ ಎಲ್ಲ ಈ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ಇನ್ನಿತರ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಮಾಧ್ಯಮದ ಮಿತ್ರರೇ, ವರ್ಲ್ಡ್ ಡ್ರಗ್ ಡೇ ಅಂತ ಹೇಳಿದಾಗ ಇದು ಖಂಡಿತವಾಗಿಯೂ ಇಡೀ ವಿಶ್ವದಲ್ಲೇ ಇದ್ರ ಬಗ್ಗೆ ಎಲ್ಲ ಕಡೆ ಆಚರಣೆ ಮಾಡೋ ಮುಖಾಂತರ ಇವತ್ತಿನ ನಮ್ಮ ಸಮಾಜದಲ್ಲಿ ಈ ಮಾದಕ ವಸ್ತುಗಳ ಒಂದು ಪರಿಣಾಮ ಯಾವ ರೀತಿಯಾಗಿ ಸಮಾಜದ ಮೇಲೆ ಬೀರ್ತಾ ಇದೆ, ಅದರಿಂದ ಅನೇಕ ಜನರ ಜೀವನಗಳು ಕೂಡ ಹಾಳಾಗ್ತಾ ಇದೆ, ಅನೇಕ ಭವಿಷ್ಯಕ್ಕೆ ಮಾರಕ ಆಗ್ತಕ್ಕಂಥ ಒಂದು ಸಂದರ್ಭಗಳು ಉದ್ಭವ ಆಗ್ತಾ ಇದೆ ಮತ್ತು ಅನೇಕ ಜನರ ಆರೋಗ್ಯ ಕೂಡ ಕೆಡುವಂಥ ಪರಿಸ್ಥಿತಿ ಕೂಡ ಬರ್ತಾ ಇರತಕ್ಕಂಥದ್ದು. ಇದೇನು ಹೊಸ ಒಂದು ಸಮಸ್ಯೆ ಏನಲ್ಲ. ಈ ಮಾದಕ ವಸ್ತು ಅಂತ ಹೇಳಿದಾಗ ಅದು ನಮ್ಮ ಸಮಾಜದಲ್ಲಿ ಅದು ಮನುಷ್ಯ ಜಾತಿ ಇದ್ದಂಥ ಹುಟ್ಟಿರ್ತಕ್ಕಂಥ ಒಂದು ಸಂದರ್ಭದಿಂದ ಬಹುಶಃ ಪ್ರಾರಂಭ ಆಗಿರುವಂಥದ್ದು. ಸಾವಿರಾರು ವರ್ಷಗಳಿಂದ ನಮ್ಮ ಚರಿತ್ರೆಯಲ್ಲೂ ಕೂಡ, ಇತಿಹಾಸದ ಒಂದು ಪುಟಗಳಲ್ಲೂ ಕೂಡ ಮಾದಕ ದ್ರವ್ಯಗಳನ್ನು ಉಪಯೋಗ ಮಾಡ್ತಕ್ಕಂಥ ಅನೇಕ ಎಲ್ಲ ಒಂದು ಸಂದರ್ಭಗಳಲ್ಲಿ ಕೂಡ ಬರ್ತದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಕಳೆದ 20, 30 ವರ್ಷ, 40 ವರ್ಷ ನಮ್ಮ ಏನು ವಿಜ್ಞಾನ ತಂತ್ರಜ್ಞಾನ ಬೆಳೆದ ನಂತರ ಏನು ಮಾದಕ ದ್ರವ್ಯ ಅಂತ ಹೇಳಿದಾಗ ಹಿಂದೆ ಎಲ್ಲ ಒಂದು ರೀತಿ ನಾವು ಈ ಆಲ್ಕೋಹಾಲ್ ಅಂತ ಹೇಳ್ಬೋದಾಗಿತ್ತು, ತಂಬಾಕು ಅಂತ ಹೇಳ್ಬೋದಾಗಿತ್ತು. ಇವತ್ತು ಕೂಡ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಏನು ಕೆಮಿಕಲ್ಸು ಆರ್ಟಿಫಿಷಿಯಲ್ ಆಗಿ ಲ್ಯಾಬಾರೆಟರಿಗಳಲ್ಲಿ ತಯಾರು ಮಾಡ್ತಕ್ಕಂಥ ಮಾದಕಗಳು, ಡ್ರಗ್ಸು, ಅದು ಈ ಕೊಕೇನ್ ಮತ್ತು ಗಾಂಜಾ, ಅದರಿಂದ ಬರುವಂಥ ಈ ಕ್ಯಾನಬಿಸ್ ಅಂತ ಏನು ಹೇಳ್ತೀವಿ ಅದು, ಅದೇ ರೀತಿ ಬೇರೆ ಬೇರೆ ಈ ಲ್ಯಾಬಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಡ್ರಗ್ಸ್ ಏನಿದೆ
ಅದೆಲ್ಲ ಈಗ ಹೆಚ್ಚು ಎಲ್ಲ ಕಡೆ ಇವತ್ತು ಭಾಳ ಸುಲಭವಾಗಿ ಜನರಿಗೆ ಮುಟ್ಟುವಂಥ ರೀತಿ ಆಗೋಗಿದೆ. ಈ MDMA ಅಂತಲೂ ಕೂಡ ಹೇಳ್ತಾರೆ ಅಲ್ವಾ, ಈ ಮೆತ್ ಲ್ಯಾಬ್ಸ್ ಅಂತ ಹೇಳ್ತಾರೆ, ಮೆತ್ ಆಂಫಿಟಮಿನ್ಸ್ ಅಂತ ಎಲ್ಲ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಇವತ್ತು ಕೆಮಿಕಲ್ಸನ್ನು ಉಪಯೋಗ ಮಾಡಿಕೊಂಡು ನಮ್ಮ ಒಂದು ಜನರಿಗೆ, ವಿಶೇಷವಾಗಿ ಯುವಕರ ಮೇಲೆ ಅದನ್ನು ಅವ್ರನ್ನ ಆಕರ್ಷಣೆ ಮಾಡುವಂಥದ್ದಕ್ಕೆ ಹೋಗ್ತದೆ. ಸೊ ಯುವಕರ ಮನಸ್ಸು ಗೊತ್ತಿದೆ ಎಲ್ರಿಗೂ, ಒಂಥರ ಆ ವಯಸ್ಸು ನಮಗೆ ರೀತಿ ಒಂದು ಚಂಚಲ ಇರ್ತದೆ, ಚಂಚಲ ಒಂದು ಮನಸ್ಸದು. ಮತ್ತು ನಾವು ಆ ಯೂತ್ ಏಜಲ್ಲಿ ಇದ್ದಾಗ ನಾವೆಲ್ಲವನ್ನು ಕೂಡ ಅನುಭವಿಸಬೇಕು ಅಂತ ಕೂಡ ಆಸಕ್ತಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಜನರು ಮಾಡ್ತಾ ಇದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಈ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಯಾರೊಬ್ಬರು ಮಾಡ್ತಾ ಇದ್ರೆ ನಾವು ಯಾಕೆ ಮಾಡಬಾರ್ದು, ಅವ್ನು ಮಾಡ್ತಾ ಇದ್ರೆ ನಾನು ಯಾಕೆ ಮಾಡಬಾರ್ದು, ಅವ್ನು ಸಿಗರೇಟ್ ಸೇದಿದ್ರೆ ನಾನು ಯಾಕೆ ಸಿಗರೇಟ್ ಸೇದಬಾರ್ದು, ಅವನು ಡ್ರಿಂಕ್ಸ್ ತೊಗೊಂಡು ನಾನು ಯಾಕೆ ತೊಗೋಬಾರ್ದು, ಅವ್ನು ಡ್ರಗ್ಸ್ ತೊಗೊಂಡ್ರೆ ನಾನು ಯಾಕೆ ತೊಗೋಬಾರ್ದು ಅಂತ ಆ ಪಿಯರ್ ಪ್ರೆಷರಲ್ಲಿ ನಾವು ತೊಗೊಳ್ತೀವಿ. ಹೋದರೆ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಏನೋ ಒಂಥರ ನೆಗೆಟಿವ್ ಆಗಿ ಅವ್ರ ಅಭಿಪ್ರಾಯ ಬರ್ತದಂತ ಅದೊಂದು ಕಡೆ. ಇನ್ನೊಂದು ಕಡೆ ಒಂದು ಫ್ಯಾಷನ್ ಆಗಿ ಅದೇನೋ ತೊಗೊಂಬಿಟ್ರೆ ಅದೊಂಥರ ಫ್ಯಾಷನ್, ನಾನು ಭಾಳ ಒಂದು ಏನೋ ಕೂಲ್ ಅಂತ ಹೇಳ್ತಾರಲ್ಲ ಆ ಥರ ಫ್ಯಾಷನ್ ಸ್ಟೇಟ್ಮೆಂಟ್ ಅದು. ಸಿಗರೇಟ್ ಸೇದೋದಾಗಲಿ, ಡ್ರಿಂಕ್ಸ್ ತೊಗೊಳ್ಳೋದಾಗಲಿ, ಡ್ರಗ್ಸ್ ತೊಗೊಳ್ಳೋ ಫ್ಯಾಷನ್. ಮತ್ತು ಇನ್ನೊಂದು ಏನಂದರೆ ಒಂದು ರೆಕ್ರಿಯೇಷನ್ ಟೈಪ್, ನಾವೆಲ್ಲ ಸೇರಿದಾಗ, ಹೊರಗಡೆ ಹೋದಾಗ, ಪಾರ್ಟಿ ಮಾಡಿದಾಗ ಎಲ್ಲ ಸೇರ್ಕೊಳ್ಳೋದು, ಒಂದು ಅನುಭವ ಮಾಡೋಣಪ್ಪ, ತೊಗೊಳ್ಳೋಣಪ್ಪ ಅಂತ ಆ ಥರ. ಸೊ ಅನೇಕ ಜನ ಬಹುತೇಕ ನನಗನ್ಸುತ್ತೆ ನೀವೆಲ್ಲ ಯುವಕರು ನೀವೆಲ್ಲ ಇದ್ದೀರಾ, ನಿಮ್ಮಲ್ಲಿ ಖಂಡಿತವಾಗಿಯೂ ನೀವು ಇದೆಲ್ಲ ನೋಡಿರ್ತೀರ. ಕೆಲವು ಜನ ನಿಮ್ಮಲ್ಲಿ ಇರ್ತಕ್ಕಂಥ ತೊಗೊಂಡು ಕೂಡ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾಪ್ಪ, ಅನುಭವ ಅಂತೂ ಆಗಿರ್ಬೋದು. ಇವತ್ತು ನನಗೆ ಗೊತ್ತಿದೆ, ಇವತ್ತಿನ ಯುವ ಪೀಳಿಗೆಯಲ್ಲಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ವ್ಯಾಪಕವಾಗಿ ಇವತ್ತು ಸಿಗುವಂಥದ್ದಿದೆ, ಸುಲಭವಾಗಿ ಸಿಗುವಂಥದ್ದಾಗಿದೆ. ಮತ್ತು ಅದನ್ನು ಅನುಭವ ಪಡ್ತಕ್ಕಂಥವರು ಕೂಡ ಹೆಚ್ಚಿನ ಸಂಖ್ಯೆ ಆಗ್ತಾ ಇದೆ. ಅದರಲ್ಲಿ ಕೆಲವು ಜನ ಮಾತ್ರ ಅಡಿಕ್ಟ್ ಆಗ್ತಾರೆ, ಎಲ್ಲರೂ ಆಗ್ತಾರೆ ಅಂತ ನಾನು ಹೇಳೋದಿಲ್ಲ. ಬಹುತೇಕ ಜನ ಒಂದು ಸಲ 2 ಸಲ ಏನೋ ತೊಗೊಂಡು ಮಾಡಿ ಮುಗಿಸಿ ಹೊಟ್ಟೋಗ್ತಾರೆ, ಇದಾಯ್ತಪ್ಪ ಇದೇನೋ ಒಂದು ಅಂತ. ಆದರೆ ಕೆಲವು ಜನ ಇದರಲ್ಲಿ ಈ ಒಂದು ಜಾಲಕ್ಕೆ ಸಿಕ್ಕಾಕೊಳ್ತಾರೆ. ಆ ಒಂದು ಪರ್ಸೆಂಟೇಜ್ ಏನಿದೆ ಅದು ಬೆಳೀತಾ ಇದೆ, ಅಡಿಕ್ಷನ್ ಆಗುವಂಥದ್ದು, ಜೀವವನ್ನು ಹಾಳು ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಇವತ್ತು ಅವೇರ್ನೆಸ್ ಏನಂತ ಹೇಳಿದ್ರೆ, ಒಂದು ಕಡೆ ನಮ್ಮ ಸಮಾಜದಲ್ಲಿ, ನಮ್ಮ ಯೂತ್ಸಲ್ಲಿ ಅವೇರ್ನೆಸ್, ನೀವು ಜಾಗೃತರಾಗಿರಬೇಕು. ಏನೋ ಒಂದು ಮಾಡೋಕ್ಕೋಗಿ ನಾವು ಸಿಕ್ಕಾಕೊಳ್ಳುವಂಥದ್ದು ಆಗಬಾರ್ದು. ಸೊ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಸಮಸ್ಯೆಗಳಿರ್ಬೋದು, ಒತ್ತಡ ಇರ್ಬೋದು, ಅಥವಾ ಒಂದು ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಆ ಕಾರಣಗಳು ಕೂಡ ಒಂದು ರೀತಿ ವೀಕ್ನೆಸ್ ಬಂದಾಗ ಆ ವೀಕ್ನೆಸ್ಸು ನಮಗೆ ಇಂಥದಕ್ಕೆಲ್ಲ ಎಕ್ಸ್ಪೋಸ್ ಆಗೋದಕ್ಕೆ ಅವಕಾಶ ಆಗ್ತದೆ. ಸೊ ಇದು ಇರುವಂಥ ಸಮಸ್ಯೆ. ಈಗ ಇದರಿಂದ ನಾವು ಏನು ಮಾಡಬೇಕು, ಅದು ಇವತ್ತು ಇರುವಂಥದ್ದು. ದ ಎವಿಡೆನ್ಸ್ ಇಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂತ ಇವತ್ತಿರುವಂಥ ಘೋಷವಾಕ್ಯ. ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂದರೆ ಇದನ್ನು ತಡೆಗಟ್ಟುವಿಕೆ, ಅದನ್ನು ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆ ನಿಮ್ಮಲ್ಲಿ ಜಾಗೃತರಾಗಬೇಕು, ನೀವು ಜಾಗೃತರಾಗಿರಬೇಕು, ಯಾಕಂದರೆ ಯುವ ಸಮೂಹದಲ್ಲೇ ಹೆಚ್ಚು ಬರುವಂಥದ್ದು. ಎರಡನೇದು, ಅಫ್ಕೋರ್ಸ್ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇಲ್ಲಿದ್ದಾರೆ, ಅದನ್ನು ಇವತ್ತಿನ ಆಗ್ತಾ ಇರುವಂಥ ಸರಬರಾಜು ಅದು ಕೂಡ ಭಾಳ ವ್ಯಾಪಕವಾಗಿ ಸಿಗ್ತಾ ಇದೆ. ಅವೈಲಬಿಲಿಟಿ ಆಫ್ ದಿಸ್ ಡ್ರಗ್ಸ್ as from the Narcotics Control Bureau, you know very well how freely it is becoming available, easily. ಪೊಲೀಸ್ ಇಲ್ಲಿದ್ದಾರೆ, ನಮ್ಮ ACP ಅವರು. ಸೊ ಅವ್ರಿಗೂ ಕೂಡ ನಾನು ರಾಜಕಾರಣಿ, ದಿವಸ ನಾವು ಎಲ್ಲೋದ್ರೂ ಕೂಡ, ಸರ್ ಇಲ್ಲೆಲ್ಲ ಗಾಂಜಾ ಹೊಡೆಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಎಲ್ಲೋದ್ರು ಯಾವ ಏರಿಯಾಗೆ ಹೋದ್ರು ಇವಾಗ ಸಾಯಂಕಾಲ ಎಲ್ಲ ಹುಡುಗರು ಸೇರ್ತಾ ಇದ್ದಾರೆ. ನಮ್ಮ ಪೊಲೀಸರು ದಿನನಿತ್ಯ ಬರ್ತಾ ಇರ್ತದೆ ಕಂಪ್ಲೇಂಟ್. ಅದು ಹೇಗೆ ಸಿಗ್ತಾ ಇದೆ ಅವ್ರಿಗೆ? ಯಾಕಂದರೆ ಇದು ಎಲ್ಲ ಇಂಟರ್ನೆಟ್ಟು ಇದೆಲ್ಲ ಬಂದ್ಬಿಟ್ಟಿರೋದ್ರಿಂದ ಸಪ್ಲೈ ಮಾಡೋದು ಭಾಳ ಅವ್ರಿಗೆ ಯಾರಿಗೂ ಗೊತ್ತೇ ಆಗದ ರೀತಿಯಲ್ಲಿ ಸಪ್ಲೈ ಆಗ್ತದೆ. ಡೋರ್ ಡೆಲಿವರಿ, ಈ ಸ್ವಿಗ್ಗಿಯಲ್ಲಿ ಹೇಗೆ ನೀವು ಫುಡ್ ಡೋರ್ ಡೆಲಿವರಿ ಮಾಡ್ಕೊಳ್ತಿರೋ ಆ ಥರ ಈ ಡ್ರಗ್ಸು ಕೂಡ ಡೋರ್ ಡೆಲಿವರಿ ಸಿಸ್ಟಮ್ಗಳು ಬಂದ್ಬಿಟ್ಟಿವೆ. ಹಿಡಿಯೋದು ಕಷ್ಟ, ಪತ್ತೆ ಹಚ್ಚೋದು ಕಷ್ಟ. ಸೊ ಇಟ್ ಈಸ್ ಆಲ್ ಚಾಲೆಂಜಸ್, ಇದು ರಿಯಲ್ ಚಾಲೆಂಜಸ್ ನಮಗೆ. ಮತ್ತು ಇದು ಇಂಡಿಯಾಗೆ ಒಂದೇ ಅಲ್ಲ, ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ದೊಡ್ಡ ಸಮಸ್ಯೆ ಆಗಿದೆ, ದೊಡ್ಡ ಸಮಸ್ಯೆ. ಡ್ರಗ್ ಡೀಲರ್ಸು ಮತ್ತು ಡ್ರಗ್ ಮಾಫಿಯಾ
ಎಲ್ಲ ಕಡೆ. ಇಲ್ಲೂ ಕೂಡ ಅದಿದ್ದಾರೆ, ಬೇರೆ ಬೇರೆ ದೇಶದಿಂದ ಬರ್ತಾರೆ, ಇಲ್ಲಿಗೆ ತೊಗೊಂಬರ್ತಾರೆ. ನಮ್ಮ ಜನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಸ್ಟಮ್ಸ್ ಇರ್ಬೋದು, ಬೇರೆ ಕಡೆ ಇರ್ಬೋದು, ಪೊಲೀಸರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಸಕ್ಸಸ್ಸು 100% ಅಂತೂ ಆಗೋಕ್ಕಾಗೋದಿಲ್ಲ. ಬಹುಶಃ ಒಂದು ಟೋಟಲ್ ಸಪ್ಲೈಯಲ್ಲಿ 1% ಹಿಡಿಬೋದು ಅಷ್ಟೇ, ಬಟ್ ಮಿಕ್ಕಿದ್ದು ಬರ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಆಗಬೇಕು, ಖಂಡಿತವಾಗಿಯೂ ಆಗಬೇಕು. ಅದ್ರ ಬಗ್ಗೆ ನಾನು ಒಪ್ಕೊಳ್ತೀನಿ, ಮಾಡಬೇಕಾಗ್ತದೆ. ಸೊ ಪ್ರಿವೆನ್ಷನ್ ಅಂತೇಳಿ ಒಂದು ಕಡೆ ಇದನ್ನು ಕಂಟ್ರೋಲ್ ಮಾಡುವಂಥ ಸಪ್ಲೈ ಕಂಟ್ರೋಲ್ ಮಾಡೋದು, ಇನ್ನೊಂದು ಕಡೆ ಕನ್ಸ್ಯೂಮರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈಗ ನಾವು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಈ ಹುಕ್ಕಾ ಬಾರ್ಗಳೆಲ್ಲ ಬ್ಯಾನ್ ಮಾಡೋದು. ಬಹುಶಃ ನೀವುಗಳೆಲ್ಲ ಯಾರಾದ್ರೂ ಹೋಗಿದ್ರಿಲ್ವೋ ಗೊತ್ತಿಲ್ಲ. ಅದ್ರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಹುಕ್ಕಾ ಬಾರ್ಗಳಲ್ಲಿ ಆ ಹುಕ್ಕಾ ಒಳಗಡೆನೆ ಅದು ಕೇವಲ ಟೊಬ್ಯಾಕೋದಾಗಿದ್ದರೆ ಪರವಾಗಿಲ್ಲ, ಅದರಲ್ಲಿ ಏನೇನೋ ಬೇರೆ ಬೇರೆ ಮಿಶ್ರಣ ಹಾಕಿ ಸೇರಿಸ್ಬಿಡೋರು. ಯಾಕಂದರೆ ಜನ ಹೆಚ್ಚು ಉಪಯೋಗ ಮಾಡಲಿ, ಅಡಿಕ್ಟ್ ಆಗಲಿ ಅದಕ್ಕೆ. ಇನ್ಫ್ಯಾಕ್ಟ್ ಟೊಬ್ಯಾಕೋನು ಕೂಡ ಅಡಿಕ್ಷನ್ನೇ, ನಿಕೋಟಿನ್. ಸೊ ಆಲ್ಕೋಹಾಲ್ ಕೂಡ ಸಮಸ್ಯೆನೇ. ಬಟ್ ಇವೆಲ್ಲ ಒಂದೇ ಸಲ ತೆಗೆಯೋಕ್ಕೂ ಕೂಡ ಆಗೋದಿಲ್ಲ. ಸೊ ಪ್ರಿವೆನ್ಷನ್ಗೆ ಭಾಳ ದೊಡ್ಡ ಅಸ್ತ್ರ ಏನಂತ ಹೇಳಿದ್ರೆ ಅವೇರ್ನೆಸ್, ಜಾಗೃತಿ. ಮತ್ತು ಯಾರು ಇದರಲ್ಲಿ ಒಳಗಾಗಿರ್ತಾರಲ್ಲ ಅವರನ್ನು ನಾವು ಕಳಂಕಿತರಾಗಿ ನೋಡಬಾರ್ದು. ಯಾರೋ ಒಬ್ಬ ಡ್ರಗ್ ಅಡಿಕ್ಟ್ ಆಗಿರ್ತಾನೆ, ಅವನನ್ನು ನಾವು ಇವ್ ನೋಡಪ್ಪ ಡ್ರಗ್ ಅಡಿಕ್ಟಿವ್ ನಾನು ಅಂತ ಅವನ್ನ ಒಂಥರ ತಿರಸ್ಕಾರ ಮಾಡಬಾರ್ದು. ಅವನ ಬಗ್ಗೆ ನಮಗೆ ಅನುಕಂಪಕ್ಕಿಂತ ಹೆಚ್ಚು ಸಹಾನುಭೂತಿ ಇರಬೇಕು, ಎಂಪತಿ ಇರಬೇಕು. ಅವನ ಬಗ್ಗೆ ಎಂಪತಿ ಇರಬೇಕು. ಅವ್ನಿಗೆ ಹೆಂಗಾದ ಹೆಲ್ಪ್ ಮಾಡಬೇಕಪ್ಪ, ಅವನಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ, ಅಥವಾ ಕಾಲೇಜಲ್ಲಿದ್ದರೆ ಪ್ರೊಫೆಸರ್ಸ್ಗೆ ಹೇಳಿ, ಅಡ್ಮಿನಿಸ್ಟ್ರೇಷನ್ಗೆ ಹೇಳಿ, ಸರ್ ಈ ಥರ ಆಗ್ತಾ ಇದೆ. ಮತ್ತು ನಮ್ಮ ಜನರು ಕೂಡ ಯಾರೋ ಇದರಿಂದ ಅವನು ಸಿಕ್ಕಿ ಹೊಡೆದು ಅಥವಾ ಸ್ಟೇಷನ್ ಕಳಿಸಿ ಪೊಲೀಸ್ ಕಳಿಸಿದ್ರೆ ಏನೂ ಪ್ರಯೋಜನ ಆಗಲ್ಲ. ಅವನನ್ನು ನಾನು ಹೊರಗೆ ತರಬೇಕು. ಸೊ ಸಹಾನುಭೂತಿ ಬೇಕು. ಮತ್ತು ನೀವುಗಳು ಇಂಥ ಘಟನೆಗಳಾಗ್ತಾ ಇದೆ ಅಂತ ಗೊತ್ತಾದಾಗ ಆ ಮಾಹಿತಿನ ಶೇರ್ ಮಾಡಬೇಕು. ನೀವು ಶೇರ್ ಮಾಡಿಬಿಟ್ಟು ಪ್ರಿವೆಂಟ್ ಮಾಡೋದಕ್ಕೆ ಅವೇರ್ನೆಸ್, ದಿಸ್ ಇಸ್ ದ ಓನ್ಲಿ ವೆಪನ್ ಅಲ್ಟಿಮೇಟ್ಲಿ. ನಮ್ಮ ಒಂದು ಸಂಯಮ, ನಾವೇ ಇದಕ್ಕೆ ಒಳಗಾಗೋದಿಲ್ಲ ಅಂತ ನಮ್ಮಲ್ಲೇ ಆ ಜಾಗೃತರಾದರೆ ಆವಾಗ ಇದ್ರ ಮೇಲೆ ನಾವು ಗೆಲ್ಬೋದು. ಸೊ ಇದು ಖಂಡಿತವಾಗಿಯೂ ಇಂಥ ಈ ವರ್ಲ್ಡ್ ಡ್ರಗ್ ಡೇ ಮಾಡೋ ಮುಖಾಂತರ ನೀವುಗಳು ಈ ಮೆಸೇಜನ್ನು ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ಯು ಆರ್ ಆಲ್ ಯೂತ್ಸ್, ವಾಯ್ಸ್ ಆಫ್ ದ ನೇಷನ್ ನೀವು. ಮತ್ತು ನಿಮ್ಮಲ್ಲೇ ಹೆಚ್ಚು ಇದಿರುವಂಥದ್ದು. ನೀವುಗಳು ಇದನ್ನು ನಿಮ್ಮ ಒಂದು ಸರ್ಕಲ್ಗಳಲ್ಲಿ ನೀವು ಯಾರಾದರೂ ಇಂಥವ್ರು ಒಳಗಾಗಿದ್ದಾಗ ಅವ್ರಿಗೆ ಸಹಾಯ ಮಾಡಬೇಕು, ನೀವು ಸಪೋರ್ಟ್ ಮಾಡಬೇಕು, ಅದನ್ನು ಹೊರಗೆ ತರೋದಕ್ಕೆ ಮಾಡಬೇಕು. ಮತ್ತು ಬೇರೆ ಮಾಹಿತಿಗಳಿದ್ದರೆ ಅಡ್ಮಿನಿಸ್ಟ್ರೇಷನ್ಗೆ ಹೇಳಬೇಕು. ಖಂಡಿತ ನನಗನ್ಸುತ್ತೆ ಈ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಇಲ್ಲೂ ಕೂಡ ಡ್ರಗ್ಸ್ ಸಪ್ಲೈ ಆಗೋದಕ್ಕೆ ಅವಕಾಶ ಇರ್ತದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. 100% ನಿಮಗೂ ಕೂಡ ಗೊತ್ತಿರ್ಬೋದು ಕೆಲವರು ಯಾರು ಮಾಡ್ತಾ ಇದ್ದಾರೆ ಅಂತ. ನೀವು ಅದನ್ನು ಹೇಳಬೇಕು. ನೀವು ಸುಮ್ಮನೆ ಇದ್ದರೆ, ಎಲ್ಲರೂ ಸುಮ್ಮನೆ ಇದ್ದರೆ ಯಾರು ಗೊತ್ತಾಗ್ತದೆ? ಸೊ ಇದು ಇನ್ಫಾರ್ಮೇಷನ್ ಶೇರಿಂಗ್ ಪ್ಲಸ್ ಕೇರಿಂಗ್ ಫಾರ್ ದ ಪೀಪಲ್ ಹೂ ಆರ್ ಇದರಲ್ಲಿ ಅಡಿಕ್ಟ್ ಆಗೋಗಿರೋರ ಮೇಲೆ ಅವ್ರ ಬಗ್ಗೆ ಸಹಾನುಭೂತಿ. ಸೊ ಇದನ್ನು ಮಾಡಬೇಕಾಗ್ತದೆ. ಖಂಡಿತ ಇವತ್ತು ನಮ್ಮ ಸರ್ಕಾರ ಈಗ ಅನೇಕ ರೀತಿಯಲ್ಲಿ ನಾವು ಪ್ರಯತ್ನಗಳು ಮಾಡಬೇಕು, ಇಲ್ಲ ಅಂತ ಹೇಳೋಲ್ಲ. ಡಿ ಅಡಿಕ್ಷನ್ ಸೆಂಟರ್ಸ್, ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ಅನೇಕ ಡಿ ಅಡಿಕ್ಷನ್ ಸೆಂಟರ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಒಂದು ಸರಿಯಾದಂಥ ನಿರ್ವಹಣೆ ಇಲ್ಲ. ಸುಮ್ಮನೆ ಅವ್ರನ್ನ ಕರ್ಕೊಂಬರ್ತಾರೆ, ಒಳಗಾಗ್ತಾರೆ, 2-3 ತಿಂಗಳು ಇಟ್ಕೊಳ್ತಾರೆ, ಹೊಡಿತಾರೆ, ಬಡಿತಾರೆ, ಆಚೆ ಕಳಿಸ್ತಾರೆ, ದುಡ್ಡು ಮಾಡ್ಕೊಳ್ತಾರೆ. ರೆಗ್ಯುಲೇಟರಿ ಮೆಕ್ಯಾನಿಸಮನ್ನು ನಾವು ಇನ್ನೂ ಹೆಚ್ಚು ಮಾಡ್ಕೋಬೇಕು. ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ಮೆಂಟಲ್ ಹೆಲ್ತ್ ಅಥಾರಿಟಿ ಏನಿದೆ ಅದ್ರ ಮುಖಾಂತರ BBMP ಬೆಂಗಳೂರು ನಗರ ಮತ್ತು ಬೇರೆ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಇದನ್ನು ಇನ್ನೂ ಹೆಚ್ಚು ಈ ಸೆಂಟರ್ಸನ್ನು ಒಂದು ಕಂಟ್ರೋಲ್ ತರ್ತಕ್ಕಂಥದ್ದಕ್ಕೆ ನಾವು ಕೂಡ ಖಂಡಿತವಾಗಿಯೂ ಆ ಕ್ರಮವನ್ನು ತಗೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಕೂಡ ಮಾಡೋಣ, ಎಲ್ಲ ಕೂಡ ಸೇರೋಣ. ಇದು ನಾವು ಹೋರಾಟ, ಇದು ಶಾಶ್ವತವಾಗಿ ನಡೀತಾನೆ ಇರಬೇಕು. ಇದು ಸಾಲ್ವ್ ಮಾಡಿಬಿಡ್ತೀವಿ ಒಂದು ದಿವಸದಲ್ಲಿ ಅಥವಾ ಒಂದು ವರ್ಷದಲ್ಲಿ ಅಂತ ಅಲ್ಲ. ಇದು ನಿರಂತರ ಪ್ರಯತ್ನ, ನಿರಂತರ ಎಫರ್ಟ್ಸ್, ನಿರಂತರ ಇದ್ರ ಬಗ್ಗೆ ನಮ್ಮ ಜಾಗೃತಿ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ರೆ ಆವಾಗ ಒಂದು ಕಂಟ್ರೋಲಲ್ಲಿ ಇರ್ತದೆ. ಇರಾಡಿಕೇಶನ್ ಅಂತೂ ನಾವು ಮಾಡೋಕ್ಕಾಗತ್ತೆ ಅಂತ ಯಾರು ಧೈರ್ಯವಾಗಿ ಹೇಳೋಕ್ಕಾಗಲ್ಲ. ನಿಜಾಂಶ, ದಟ್ ಇಸ್ ದ ರಿಯಾಲಿಟಿ, ವಸ್ತುಸ್ಥಿತಿ. ಇರಾಡಿಕೇಟ್ ಮಾಡ್ಬಿಡ್ತೀವಪ್ಪ, ತೆಗೆದಾಕ್ಬಿಡ್ತೀವಿ, ಝೀರೋ ಮಾಡ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದು. ಯಾಕೆಂದರೆ ನೀವುಗಳೆಲ್ಲ ನಮ್ಮ ಆಸ್ತಿ, ನಮ್ಮ ಜನನೇ ನಮ್ಮ ಆಸ್ತಿ.
ನಮ್ಮ ಯುವಕರೇ ನಮ್ಮ ಭವಿಷ್ಯ. ನೀವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ನೀವು ತಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ, ಒಳ್ಳೆ ಉದ್ಯೋಗಕ್ಕೆ ಹೋದರೆ, ಒಳ್ಳೆ ಉದ್ಯಮಿ ಮಾಡಿದ್ರೆ, ಸಂಪಾದನೆ ಮಾಡಿದ್ರೆ, ಒಂದು ಅಸೆಟ್ ಆದರೆ, ಪ್ರತಿಯೊಬ್ಬರು ಅಸೆಟ್ ಆದರೆ ಈ ದೇಶ ದೊಡ್ಡ ವಿಶ್ವಕ್ಕೆ ದೊಡ್ಡ ಶಕ್ತಿ ಆಗ್ಬಿಡ್ತದೆ. ವಿ ಆರ್ ದ ವರ್ಲ್ಡ್ ಸೂಪರ್ ಪವರ್. ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಒಂದು ಅಸೆಟ್ ಆಗಿ ಕನ್ವರ್ಟ್ ಆದರೆ ಈ ದೇಶವನ್ನು ಹಿಡಿಯೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರದ ವಿಷಯಗಳು ಬಂದಾಗ ನಾವು ಖಂಡಿತವಾಗಿಯೂ ಜಾಗೃತಿ ಇರೋಣ ಅಂತ ಹೇಳಿ ಇವತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಅವರಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ವೈಸ್ ಚಾನ್ಸಲರ್ ಅವರಿಗೆ, ಅವರು ಈ ಥರ ಒಂದು ಕಾರ್ಯಕ್ರಮ ಮಾಡಿ ಅಟ್ಲೀಸ್ಟ್ ಇದ್ರ ಮುಖಾಂತರ ಒಂದು ನಾವೆಲ್ಲರೂ ಯೋಚನೆ ಮಾಡ್ತೀವಿ. ಕಾರ್ಯಕ್ರಮ ಆಯಿತು, ಜನ ಬಂದರು, ಹೇಳಿದ್ರು, ತಿಳ್ಕೊಂಡ್ರು, ಇದೆಲ್ಲ ನಮ್ಮಲ್ಲಿ ಒಂದು ಆ ಮೆಸೇಜ್ ಸ್ಪ್ರೆಡ್ ಆಗ್ತದೆ. ಅದೇ ರೀತಿ ಮೈಂಡ್ ಕೇರ್ ಫೌಂಡೇಶನ್, ಐ ಥಿಂಕ್ ಅವ್ರು ಒಳ್ಳೆಯ ಸಂಸ್ಥೆ. ನಾನು ಹೇಳಿದ್ನಲ್ಲ, ಯಾರೋ ನಡೆಸ್ತಾ ಇದ್ದಾರೆ, ಒಡೆದು ಮಾಡ್ತಾರೆ, ಬಟ್ ನೀವು ಚೆನ್ನಾಗಿ ನಡೆಸುವಂಥ ಸಂಸ್ಥೆ ನಮ್ಮ ಮೈಂಡ್ ಕೇರ್ ಫೌಂಡೇಶನ್ ಅವರು. ಒಳ್ಳೆ ರೀತಿಯಲ್ಲಿ ತಾವು ಇದನ್ನು ಒಳ್ಳೆ ಸೇವೆಯನ್ನು ತಾವು ನೀಡ್ತಾ ಇದ್ದೀರಾ. ನೀವು ಇದಕ್ಕೆ ಬಂದು ಕೈ ಜೋಡಿಸಿದ್ದೀರಾ. ಮತ್ತು ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅವರು ಕೂಡ ಬಂದು ಕೈ ಜೋಡಿಸಿದ್ದಾರೆ. ನಾವೆಲ್ಲ ಕೂಡ ಸೇರಿ ನಾವೆಲ್ಲ ಇದ್ರ ಬಗ್ಗೆ ಪ್ರಯತ್ನ ಮಾಡೋಣ. ನಮ್ಮ ಪ್ರಾಮಾಣಿಕ ಎಫರ್ಟ್ಸ್ ಇರಬೇಕಾಗತ್ತೆ ಅಂತ ಹೇಳಿ ಇವತ್ತು ಈ ವರ್ಲ್ಡ್ ಡ್ರಗ್ ಡೇ ದಿವಸ ನಾವೆಲ್ಲರೂ ಆ ಒಂದು ಆಂದೋಲನ, ಒಂದು ರೀತಿ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಮತ್ತೊಂದು ಆಂದೋಲನ ಇದು. ಈ ಆಂದೋಲನದಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್, ಪ್ರತಿಯೊಬ್ಬರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ ಅದರಿಂದ ಒಂದು ಚೈನ್ ರಿಯಾಕ್ಷನ್, ಒಂದು ಎಫೆಕ್ಟ್ ಇರ್ತದೆ. ಆ ಎಫೆಕ್ಟನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಚೆನ್ನಾಗಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವಜನರ ಚಂಚಲ ಮನಸ್ಸು, ಅವರು ಮಾದಕ ವಸ್ತುಗಳಿಗೆ ಹೇಗೆ ತುತ್ತಾಗುತ್ತಾರೆ ಎಂಬುದರ ಬಗ್ಗೆ ವಿವರಿಸಿದಂತಹ ಗೌರವಾನ್ವಿತ ಶ್ರೀ ದಿನೇಶ್ ಗುಂಡೂರಾವ್ರವರಿಗೆ ಧನ್ಯವಾದಗಳು. ಸಮಯದ ಅಭಾವದಿಂದ ಗೌರವಾನ್ವಿತರು ಶ್ರೀಯುತ ದಿನೇಶ್ ಗುಂಡೂರಾವ್ರವರು ಹೊರಡಬೇಕಿದೆ. ಅವರಿಗೆ ಮೈಂಡ್ ಕೇರ್ ಫೌಂಡೇಶನ್, ಬೆಂಗಳೂರು ವಿಶ್ವವಿದ್ಯಾಲಯ, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇವರ ವತಿಯಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗೌರವಾನ್ವಿತರಿಗೆ ಮೈಂಡ್ ಕೇರ್ ಹಾಗೂ NCBಯಿಂದ ಕಿರು ಕಾಣಿಕೆ ಕೊಡಲಾಗಿದೆ. ಹಾಗೂ ಡಾಕ್ಟರ್ ಜೆರಿ ಜಾನ್, ಡೈರೆಕ್ಟರ್ ಆ್ಯಂಡ್ ಪ್ರೊಫೆಸರ್, ಲಂಚ್ ಸ್ಕೂಲ್ ಆಫ್ ಬಿಸ್ನೆಸ್ ಕಡೆಯಿಂದ ನೆನಪಿನ ಕಾಣಿಕೆಯನ್ನು ಕೊಡಲಾಗುತ್ತದೆ.